ಎಲ್ರಿಗೂ ನಮಸ್ಕಾರ. ಇವತ್ತಿನ ತರಗತಿಯಲ್ಲಿ ನಾವು ಅಕ್ಷರ ಗಣಕ್ಕೆ ಸಂಬಂಧಪಟ್ಟಂತೆ ಛಂದಸ್ಸಿನ ವಿಧಗಳು ಯಾವ್ಯಾವು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಅಕ್ಷರಗಣ ವೃತ್ತಜಾತಿ ಛಂದಸ್ಸು ಅಂದರೆ ಛಂದಸ್ಸನ್ನು ಮಾತ್ರೆಯ ಆಧಾರದ ಮೇಲೆ, ಅಕ್ಷರದ ಆಧಾರದ ಮೇಲೆ, ಅಂಶದ ಆಧಾರದ ಮೇಲೆ ವಿಂಗಡಣೆ ಮಾಡಲಾಗುತ್ತೆ. ಇವತ್ತಿನ ತರಗತಿಯಲ್ಲಿ ಅಕ್ಷರಗಣದ ಆಧಾರದ ಮೇಲೆ ಛಂದಸ್ಸನ್ನು ಯಾವ ಯಾವ ಭಾಗಗಳಾಗಿ ಮಾಡಿದ್ದಾರೆ, ಯಾವ ಯಾವ ವಿಧಗಳಾಗಿ ಮಾಡಿದ್ದಾರೆ, ಆ ವಿಧ ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ತಾ ಹೋಗೋಣ. ಅಂದರೆ ಈ ಅಕ್ಷರಗಣವನ್ನು ವೃತ್ತಜಾತಿ ಛಂದಸ್ಸು ಅಂತಲೂ ಕೂಡ ಕರೀತಾರೆ. ಅದರಲ್ಲಿ ಪ್ರಮುಖವಾಗಿ ಉತ್ಪಲ ಮಾಲಾವೃತ್ತ, ಚಂಪಕ ಮಾಲಾವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಬಾ ವಿಕ್ರೀಡಿತ ವೃತ್ತ, ಸ್ರಗ್ಧರ ವೃತ್ತ, ಸ್ರಗ್ಧರ ವೃತ್ತ ಅಂತೇಳಿ ಬರ್ತದೆ. ಈ ಅಕ್ಷರಗಣ ಅಂದ್ರೆ ಏನು? ಇಲ್ಲಿ ಯಮತರಾಜ ಬಾನಸಲಗಂ ಅನ್ನುವಂಥ ಒಂದು ವಾಕ್ಯ ಬರ್ತದೆ. ಅದರಲ್ಲಿ ಈ ಮೂರು ಅಕ್ಷರಗಳಿಗೆ ಒಂದೊಂದು ಗುಂಪನ್ನು ಮಾಡಲಾಗುತ್ತೆ. ಈ ಗುಂಪುಗಳನ್ನು ನಾವು ಫಸ್ಟ್ ತಿಳ್ಕೋಬೇಕಾಗ್ತದೆ. ಇಲ್ಲಿ 3 ಗುರು ಬಂದು 3 ಲಘು ಬಂದರೆ ಅದನ್ನು ನಾವು ಮಗಣ ನಗಣ. ಏನಾದರೂ 3 ಯಾವುದಾದ್ರೂ ಒಂದು ಪದ್ಯ ಕೊಟ್ಟಾಗ ಅಲ್ಲಿ ಫಸ್ಟ್ ಮೂರು ಅಕ್ಷರ ಏನಿರುತ್ತೆ ಅದು 3 ಗುರುನೇ ಬಂದು 3 ಲಘುನೇ ಬಂದರೆ ಅದು ಮಗಣ ಮತ್ತು ನಗಣ ಅಂತ ಹೇಳ್ಬಿಟ್ಟು. ಈ ಗುರು ಲಘು ಮೊದಲಲ್ಲೇನಾದರೂ ಬಂತು ಅಂದರೆ, ಫಸ್ಟು ಗುರು ಬಂದು ಆಮೇಲೆ ಏನಾದರೂ ಬರಲಿ, ಫಸ್ಟಿಗೆ ಏನಾದರೂ ಗುರು ಬಂತು ಆಮೇಲೆ ಏನಾದರೂ ಲಘು ಬಂತು ಅಂದರೆ, ಗುರು ಲಘು ಮೊದಲಲ್ಲಿ ಏನಾದರೂ ಬಂದರೆ ಅದು ಬಗಣ ಯಗಣ ಅಂತ. ಆ ಗುಂಪನ್ನು ನಾವು ಬಗಣ ಯಗಣ ಅಂತ ಕರಿತೇವೆ. ಗುರು ಲಘು ನಡುವಲಿ ಬರಲು, ನಡುವಲಿ ಅಂದರೆ ಮಧ್ಯದಲ್ಲಿ ಏನಾದರೂ ಒಂದು ಗುರು ಬಂದು ಆ ಕಡೆ ಈ ಕಡೆ ಲಘು ಬಂತು, ಅಥವಾ ಒಂದು ಲಘು ಮಧ್ಯದಲ್ಲಿ ಬಂದು ಆ ಕಡೆ ಈ ಕಡೆ ಗುರು ಬಂತು ಅಂದರೆ ಗುರು ಲಘು ನಡುವಲ್ಲಿ ಇರಲು ಅದು ಜಗಣ ರಗಣ. ಗುರು ಲಘು ಕೊನೆಯಲ್ಲಿ ಬಂದರೆ ಅಂದರೆ 2 ಲಘು ಬಂದ್ಬಿಟ್ಟು ಒಂದು ಗುರು ಕೊನೆಯಲ್ಲಿ ಬಂತು, ಅಥವಾ 2 ಲಘು ಬಂದು ಒಂದು ಗುರು ಬಂತು ಅಂದರೆ ಅದು ಸಗಣ ಅಂತ, ಅಥವಾ 2 ಗುರು ಬಂದು ಒಂದು ಲಘು ಬಂತು ಅಂದರೆ ಅದು ತಗಣ ಅಂತ. ಇದರ ಆಧಾರದ ಮೇಲೆ ನಾವೇನು ಮಾಡಬೇಕು, ಅಕ್ಷರಗಳನ್ನು ಗುಂಪು ಮಾಡ್ಕೋಬೇಕು. ಮಗಣ, ನಗಣ, ಬಗಣ, ಯಗಣ, ಜಗಣ, ರಗಣ, ಸಗಣ, ತಗಣ. ಈ ಒಂದು 8 ಗುಂಪುಗಳೇನಿದೆ, ಅಕ್ಷರ ಗಣ ಏನಿದೆ, ಅದರ ಆಧಾರದ ಮೇಲೆ ಆ ಪದ್ಯವನ್ನು ನಾವು ವಿಂಗಡಣೆ ಮಾಡಬೇಕು. ಅದು ಯಾವುದು ಅಂತ ನಮಗೆ ಗೊತ್ತಾಗುತ್ತೆ. ಫಸ್ಟು ನೀವು ಆ ಒಂದು ಅಕ್ಷರ ಗಣದ ಒಂದು ಗುಂಪಿಗೆ ಏನಂತ ಕರೀತಾರೆ ಅನ್ನೋದನ್ನು ಫಸ್ಟ್ ನೀವು ತಿಳ್ಕೊಬೇಕಾಗತ್ತೆ. ಅಂದರೆ ಗುರುಲಘು ಗುರು ಲಘು ಮೂರಿರೆ, ಗುರು 3 ಲಘು 3 ಇದ್ರು ಅಂದರೆ ಅದನ್ನು ನಾವು ಮಗಣ ಮತ್ತು ನಗಣ ಅಂತ ಹೇಳ್ತೀವಿ. ಗುರು ಲಘು ಮೂರಿರೆ ಅಂದಾಗ ಅದನ್ನು ಮಗಣ ನಗಣ ಅಂತ ಕರಿತೀವಿ. ಮೊದಲಲ್ಲೇನಾದರೂ ಗುರು ಮತ್ತು ಲಘು ಬಂತು ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ, ಈ ರೀತಿ 3 ಗುರು 3 ಲಘು ಬಂತು ಅಂದರೆ ಇದು ಮಗಣ, ಇದು ನಗಣ. ಗುರು ಲಘು
ಮೂರಿದೆ ಇದು ಮಗಣ ಅನ್ನುವಂಥ ಅಕ್ಷರ ಗಣ ಆಗುತ್ತೆ, ಇದು ನಗಣ ಅನ್ನುವಂಥ ಅಕ್ಷರ ಗಣ ಆಗುತ್ತೆ. ಏನಾದರೂ ಗುರುಲಘು ಮೊದಲಲ್ಲಿ ಬರಲು ಅಂದರೆ ಗುರು ಮೊದಲು ಬಂದು ಆಮೇಲೆ 2 ಲಘು ಬಂತು, ಫಸ್ಟ್ ಲಘು ಫಸ್ಟ್ ಬಂದು ಆಮೇಲೆ 2 ಗುರು ಬಂತು. ಈ ರೀತಿ ಏನಾದ್ರು ಬಂದರೆ ಇದನ್ನು ಬಗಣ ಅಂತೀವಿ, ಇದನ್ನು ಯಗಣ ಅಂತ ಕರಿತೀವಿ. ಗುರು ಲಘು ಮೊದಲಲ್ಲಿ ಬರಲು ಬಗಣ ಯಗಣ. ನೆಕ್ಸ್ಟ್ ಗುರು ಲಘು ನಡುವಿರೆ, ಗುರು ನಡುವಿತ್ತು ಅಂದ್ಕೊಳ್ಳಿ, ಈ ರೀತಿ ಏನಾದ್ರು ಬಂದರೆ ಇದನ್ನು ನಾವು ಜಗಣ ಯಗಣ ಅಂತ ಕರಿತೇವೆ. ಇನ್ನು ಗುರುಲಘು ಕೊನೆಯಲ್ಲಿ ಬರಲು ಈ ರೀತಿ ಏನಾದ್ರು ಬಂದರೆ ಇದನ್ನು ನಾವು ಸಗಣ ತಗಣ ಅಂತೇಳಿ ಕರಿತೇವೆ. ಇದು ಅಕ್ಷರಗಳ ಗುಂಪಾಗ್ತದೆ. ಈ ರೀತಿ ನೀವು ಅದನ್ನು ತಿಳ್ಕೋಬೇಕು. ಗುರುಲಘು ಮೂರಿರೆ ಮಗಣ ನಗಣ, ಗುರುಲಘು ಮೊದಲಲ್ಲಿ ಬರಲು ಬಗಣ ಯಗಣ, ಗುರುಲಘು ನಡುವಲ್ಲಿ ಇರಲು ಜಗಣ ರಗಣ, ಗುರುಲಘು ಕೊನೆಯಲ್ಲಿ ಬರಲು ಸಗಣ ತಗಣ. ಇದನ್ನು ನೀವು ಸರಿಯಾಗಿ ನೆನಪಿಟ್ಕೊಂಡ್ರೆ ಅದು ಆ ಅಕ್ಷರ ಜಾತಿ ಏನು ಅಕ್ಷರಗಣ ಏನಿದೆ ವೃತ್ತ ಜಾತಿ ಛಂದಸ್ಸಿನ ಯಾವ ವಿಧ ಅಂತ ನಾವು ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಅದನ್ನು ನಾವು ತಿಳ್ಕೋಬೇಕಾಗುತ್ತೆ. ಈಗ ಇದನ್ನು 9th 10th ಮತ್ತಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಅಂದರೆ FDA SDA ಮತ್ತಮೇಲೆ ಕನ್ನಡ ಕಡ್ಡಾಯ ಪರೀಕ್ಷೆಗಳಲ್ಲೂ ಕೂಡ ಈ ರೀತಿಯಾದಂಥ ಒಂದು ವ್ಯಾಕರಣ ಭಾಗವನ್ನು ವೃತ್ತ ಜಾತಿ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಕೇಳ್ತಾರೆ. ಇಲ್ಲಿ ಫಸ್ಟ್ ನಾವು ವೃತ್ತ ಜಾತಿಯ ಛಂದಸ್ಸಿನಲ್ಲಿ ಉತ್ಪಲ ಮಾಲಾವೃತ್ತ ಅಂತ ಬಂತು ಅಂತ ಹೇಳ್ಕೊಳ್ಳಿ. ಉತ್ಪಲ ಮಾಲಾವೃತ್ತ ಅಂದರೆ ಒಂದು ಸಾಲು ಕೊಟ್ಬಿಟ್ಟಿದ್ದಾರೆ, ಅದಕ್ಕೆ ನಾವು ಅಕ್ಷರಗಣವನ್ನು ವಿಂಗಡಣೆ ಮಾಡಬೇಕು. ವಿಂಗಡಣೆ ಮಾಡಿದಾಗ ಫಸ್ಟ್ ಬಗಣ ಬಂತು ಅಂತ ತಿಳ್ಕೊಳ್ಳಿ. ಬಗಣ ಅಂತ ಅಂದ ತಕ್ಷಣ ನಮಗೆ ಗೊತ್ತಾಗಬೇಕು ಏನು ಗುರು ಮೊದಲಲ್ಲಿ ಬರಬೇಕು. ಗುರು ಮೊದಲಲ್ಲಿ ಬಂದು ಆಮೇಲೆ 2 ಲಘು ಬಂದಿದ್ರೆ ಅದು ಬಗಣ ಅನ್ನೋದು ನನಗೆ ಗೊತ್ತಿರಬೇಕು. ರಗಣ, ಇಲ್ಲಿ ರಗಣ ಅಂದ ತಕ್ಷಣ ನಮಗೆ ಗೊತ್ತಿರಬೇಕು ಲಘು ಮಧ್ಯದಲ್ಲಿ ಬಂದಿರಬೇಕು. ನಗಣ, ಲಘು 3 ಇದ್ರೆ ಅದು ನಗಣ. ಇನ್ನು ಬ ರ ಲ ಗು ಅಂದರೆ ಬಗಣ ರಗಣ ನಗಣ ಬಗಣ ಬಗಣ ರಗಣ, ಒಂದು ಲಘು ಒಂದು ಗುರು ಬಂತು ಅಂದರೆ ಅದು ವೃತ್ತ ಜಾತಿಯ ಛಂದಸ್ಸಿನಲ್ಲಿ ಉತ್ಪಲ ಮಾಲ ವೃತ್ತಕ್ಕೆ ಸೇರುತ್ತೆ. ನೀವು ಇದನ್ನು ತಿಳ್ಕೊಬೇಕು. ಬರ ನಬ ಬರ ಲಾ ಪ್ಲಸ್ ಗು ಬಂತು ಅಂದರೆ ಅದು ನೀವು ಯಾವುದೇ ಒಂದು ಸಂದೇಹವನ್ನು ಪಡುವಾಗಿಲ್ಲ, ಅದು ಪಕ್ಕ ಅದು ಏನಾಗುತ್ತೆ ಉತ್ಪಲ ಮಾಲಾವೃತ್ತ ಆಗುತ್ತೆ. ಇನ್ನು ಚಂಪಕ ಮಾಲಾವೃತ್ತ, ಈ ಚಂಪಕ ಮಾಲಾವೃತ್ತದ ಲಕ್ಷಣ ಏನು, ಇದರ ಅಕ್ಷರ ಗಣ ಏನು ಗುಂಪೇನಾಗಿರುತ್ತದೆ ಅಂದರೆ ನಗಣ ಜಗಣ ಬಗಣ ಜಗಣ 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 ರಗಣ ಅಂತೇಳಿ ಬಂತು ಅಂದರೆ ನಜ ಬಜ ಜಜಾರ ನಜ ಬಜ ಜರ ಅಂತೇಳಿ ಏನಾದರೂ ಬಂತು ಅಂದರೆ ನಜ ಬಜ ಜರ ಅಂತ ಬಂತು ಅಂದರೆ ಅದು ಚಂಪಕ ಮಾಲಾವೃತ್ತಕ್ಕೆ ಸೇರುತ್ತೆ. ನಜ ಬಜ ಜರ ಅನ್ನುವಂಥ ಅಕ್ಷರಗಣದ ಗುಂಪು ಚಂಪಕ ಮಾಲಾವೃತ್ತ ಆಗುತ್ತೆ. ನಜ ಬಜ ಜರ ಅಂತ ಹೇಳಿ ಬಂತು ಅಂದ ತಕ್ಷಣ ನೀವು ತಿಳ್ಕೊಳ್ಳಿ ಅದು ಚಂಪಕ ಮಾಲಾವೃತ್ತ. ಅಲ್ಲಿ ನಗಣ ಬರುತ್ತೆ, ಜಗಣ ಬರುತ್ತೆ, ಬಗಣ ಬರುತ್ತೆ, ಜಗಣ 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 ರಗಣ ಇದು ಬಂತು ಅಂದರೆ ಚಂಪಕ ಮಾಲಾವೃತ್ತ. ಇನ್ನು ಶಾರ್ದೂಲ ವಿಕ್ರೀಡಿತ ವೃತ್ತ. ಈ ಶಾರ್ದೂಲ ವಿಕ್ರೀಡಿತ ವೃತ್ತ ಏನಾಗ್ತದೆ ಅಂದರೆ ಮಗಣ ಸಗಣ ಜಗಣ ಸಗಣ ತಗಣ ತಗಣ ಒಂದು ಗುರು ಬಂತು ಅಂದರೆ ಮಸಜ ಸತತ ಗು ಅಂತ
ಮಗಣ ಸಗಣ ಜಗಣ ಸಗಣ ತಗಣ ತಗಣ ಮತ್ತು ಗುರು ಬಂತು ಅಂದರೆ ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಆಗುತ್ತೆ. ಶಾರ್ದೂಲ ವಿಕ್ರೀಡಿತ ವೃತ್ತ ಅಂತೇಳಿ ನಾವು ಅಂದ್ಕೋಬೇಕು. ಮಸಜ ಮಗಣ ಸಗಣ ಜಗಣ ಸಗಣ ತಗಣ ತಗಣ ಗುರು ಬಂತು. ಸೊ ಇದು ಶಾರ್ದೂಲ ವಿಕ್ರೀಡಿತ ವೃತ್ತ ಆಗುತ್ತೆ. ಇನ್ನು ಮತ್ತೆ ವಿಕ್ರೀಡಿತ ವೃತ್ತದ ಅಕ್ಷರಗಣ ಹೇಗಿರುತ್ತೆ ಅಂದರೆ ಸಗಣ ಬಗಣ ರಗಣ ನಗಣ ಮಗಣ ಯಗಣ ಮತ್ತು ಲಘು ಪ್ಲಸ್ ಗುರು ಬರ್ತದೆ. ಸಬರನಮಯ ಲಘು ಅಂತೇಳಿ ಸಬರನಮಯ ಲಘು ಅಂತೇಳಿ ಬಂತು ಅಂದರೆ ಯಾವುದೇ ಒಂದು ಸಂದೇಹ ಬೇಡ, ಅದು ಮತ್ತೆ ವಿಕ್ರೀಡಿತ ವೃತ್ತ ಆಗ್ತದೆ. ಸಬರನಮಯ ಲಘು ಅಂತ ಬರ್ತದೆ. ಮತ್ತೆ ವಿಕ್ರೀಡಿತ ವೃತ್ತ ಆಗುತ್ತೆ. ಸಬರನಮಯ ಲಘು ಅನ್ನುವಂಥ ಅಕ್ಷರಗಳ ಗುಂಪು ಏನಾದ್ರು ಬಂತು ಅಂದರೆ ಸಗಣ ಬಗಣ ರಗಣ ನಗಣ ಮಗಣ ಯಗಣ ಲಘು ಪ್ಲಸ್ ಗುರು ಬಂತು ಅಂದರೆ ಅದು ಮತ್ತೆ ವಿಕ್ರೀಡಿತ ವೃತ್ತ ಆಗುತ್ತೆ. ಇನ್ನು ಸ್ರಗ್ಧರ ವೃತ್ತ. ಈ ಸ್ರಗ್ಧರ ವೃತ್ತದ ಒಂದು ಲಕ್ಷಣ ಏನಾಗಿರುತ್ತೆ, ಇದರ ಒಂದು ಅಕ್ಷರ ಗಣ ಏನಾಗಿರ್ತದೆ ಅಂತ ನಾವು ನೋಡೋದಾದರೆ ಮಗಣ ರಗಣ ಬಗಣ ನಗಣ ಯಗಣ 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 ಮರಬನಯಯ ಅಂತೇಳಿ ಈ ಮರಬನಯಯ ಅಂತ ಏನಾದರೂ ಬಂತು ಅಂದರೆ ಅದು ಸ್ರಗ್ಧರ ವೃತ್ತ ಆಗ್ತದೆ. ಮಗಣ ರಗಣ ಬಗಣ ನಗಣ ಯಗಣ 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 ಇದು ಏನಾಗ್ತದೆ, ಸ್ರಗ್ಧರ ವೃತ್ತ ಆಗ್ತದೆ. ಮರಬನಯಯ ಅಂತೇಳಿ ಬಂತು. ಆ ಅಕ್ಷರಗಳಿಗೆ ನೀವು ಆಗ್ತಾ ಹೋಗಬೇಕು. ಅಕ್ಷರ ಗುಂಪು ಯಾವುದು, ಅದನ್ನು ಯಗಣನೋ ಬಗಣನೋ ಮಗಣನೋ ಅಂತ ಆದಾಗ ಅಲ್ಲಿ ಆ ಒಂದು ಸಾಲಿಗೆ ಮರಬನಯಯ ಅಂತೇಳಿ ಗುಂಪು ಬಂತು ಅಂದರೆ ಅದು ಸ್ರಗ್ಧರ ವೃತ್ತ. ಒಂದು ಸಾಲು ಕೊಟ್ಟಿರ್ತಾರೆ, ಅದು ಯಾವುದೇ ಆಗಲಿ ಅದು ವೃತ್ತಜಾತಿ ಛಂದಸ್ಸಿಗೆ ಸಂಬಂಧಪಟ್ಟಂಥ ಒಂದು ಸಾಲು ಕೊಟ್ಟಿರ್ತಾರೆ. ಆ ಸಾಲು ಕೊಟ್ಟಾಗ ಮಗಣ ರಗಣ ಬಗಣ ಯಗಣ 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 ಅಂತೇಳಿ ಬಂತು ಅಂದರೆ ಅದು ಸ್ರಗ್ಧರ ವೃತ್ತ ಆಗುತ್ತೆ. ಇನ್ನು ಮಹಾಸ್ರಗ್ಧರ ವೃತ್ತ. ಈ ಮಹಾಸ್ರಗ್ಧರ ವೃತ್ತದ ಒಂದು ಲಕ್ಷಣ ಏನಾಗ್ತದೆ ಅಂದರೆ ಇದು ಸಗಣ ತಗಣ ತಗಣ ನಗಣ ಸಗಣ ರಗಣ ರಗಣ ಪ್ಲಸ್ ಗುರು ಬರ್ತದೆ. ಅಂದರೆ ಸತತನ ಸರರಗು ಸತತನ ಸರರಗು ಅನ್ನುವಂಥ ಏನಾದರೂ ಗುಂಪು ಬಂತು ಅಂದರೆ ಅಕ್ಷರಗಳ ಗುಂಪು ಬಂತು ಅಂದರೆ ಅದು ಮಹಾಸ್ರಗ್ಧರ ವೃತ್ತ ಆಗ್ತದೆ. ಸಗಣ ತಗಣ ತಗಣ ನಗಣ ಸಗಣ ರಗಣ ರಗಣ ಪ್ಲಸ್ ಗುರು ಬಂತು ಅಂದರೆ ಸತತನ ಸರರಗು ಅನ್ನುವಂಥ ಏನಾದರೂ ಅಕ್ಷರಗಳ ಗುಂಪು ಬಂತು ಅಂದರೆ ಅದು ಮಹಾಸ್ರಗ್ಧರ ವೃತ್ತ ಆಗ್ತದೆ. ಈ ಮೂಲಕ ನಾವೇನು ಮಾಡ್ಬೋದು, ಅದು ಯಾವ ವೃತ್ತ ಜಾತಿಯ ಛಂದಸ್ಸು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ನೋಡಿ, ಉತ್ಪಲ ಮಾಲಾ ವೃತ್ತ ಏನಾದ್ರು ಬಂತು ಅಂದರೆ ನೀವು ನೆನ್ಪಿಟ್ಕೊಳ್ಳಿ, ಮರನ ಬಬ್ಬರ ಲಘು ಪ್ಲಸ್ ಗುರು. ಚಂಪಕ ಮಾಲಾ ವೃತ್ತ ಅಂದರೆ ನಜ ಬಜ ಜಜಾರ. ಇನ್ನು ಶಾರ್ದೂಲ ವಿಕ್ರೀಡಿತ ಅಂದರೆ ಮಸಜ ಸತತ ಗು. ಮತ್ತೆ ವಿಕ್ರೀಡಿತ ವೃತ್ತ ಸಬರನಮಯಲ್ಲ ಲಘು ಗುರು ಅಂತೇಳಿ ಬರ್ತದೆ. ಇನ್ನು ಸ್ರಗ್ಧರ ವೃತ್ತ ಮರಬನಯಯ ಅನ್ನುವಂಥದ್ದಾಗ್ತದೆ. ಮಹಾಸ್ರಗ್ಧರ ವೃತ್ತ ಸತತನ ಸರರಗ್ಗು ಅಂದರೆ ಒಂದು ಗುರು ಬರ್ತದೆ. ಈ ರೀತಿಯಾಗಿ ಏನು ಮಾಡಬಹುದು ನಾವು, ಅದು ಯಾವ ವೃತ್ತಜಾತಿಯ ಛಂದಸ್ಸು ಅನ್ನುವಂಥದ್ದು ಆ ಅಕ್ಷರಗಳ ಗುಂಪಿನ ಆಧಾರದ ಮೇಲೆ ಸುಲಭವಾಗಿ ಪತ್ತೆ ಹಚ್ಚಬಹುದು. ಇದಿಷ್ಟು ಇವತ್ತಿನ ತರಗತಿ. ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ವಿಚಾರಗಳೊಂದಿಗೆ ನಿಮ್ಮೆಲ್ಲರಿಗೂ ಸಿಗ್ತಾನೆ. ಶುಭವಾಗಲಿ, ಶುಭ ದಿನ.